ಬಿಳಿಗಿರಿ, ಬೆಟ್ಟ ಇಲ್ದಿದ್ರೆ ಇವತ್ತಿವಳನ್ನ ನಾವು ನೋಡ್ತಾನೇ ಇರ್ಲಿಲ್ಲ. ಕೆಂಡ ತೊಳೆದು ಅವನ್ ಕಾಲೆಲ್ಲ ಬೊಬ್ಬೆಯಾಗ್ಬಿಟ್ಟವೆ. ಈ ಔಷಧಿನ ಯಾರ ಕೈಯಲ್ಲಾದ್ರೂ ಅವನ ಕೊಟ್ಟು ಕಳಿಸಿ ಅಂತ ಗಂಗಾ ಹೇಳಿದ್ಲಪ್ಪ. ಯಾವ್ದಾದ್ರು ಕೇಸ್ನ ಅವನ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ. ಕಾಪಾಡಕ್ಕೆ ಅಂತ ನಮ್ಮ ಮಾವ ಕೆಂಡ ತುಳಿದ್ರು. ಅವ್ರ ಕಾಲಕ್ಕೆ ಗಾಯ ಆಯ್ತು ಅಂತ ನಿಮ್ ತಂದೆ ಬಂದ್ ಔಷಧಿ ಹಚ್ಚಿದ್ರು. ಪ್ರೀತಿ ಇಲ್ದೆ ಹೋದ್ರೆ ಇದೆಲ್ಲ ನಡೆಯೋಕ್ ಸಾಧ್ಯನೇ ಇಲ್ಲ. ಯು ಆರ್ ಕರೆಕ್ಟ್. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದ್ದೇ ಇದೆ. ಆದ್ರೆ ಬ್ರಿಡ್ಜ್ ಸರಿ ಇಲ್ಲ, ಅದನ್ನ ಸರಿಪಡಿಸ್ಬೇಕು. ಮಂಜು, ನಾಳೆ ನಾನು ನಿಮ್ ಮನೆಗ್ ಬರ್ತೀನಿ. ಏನು, ನಮ್ಮನೆಗ್ ಬರೋದಾ ನೀನು? ಯಾಕೆ? ನಮ್ಮನೇಲಿ ಕೊಂದೆ ಹಾಕ್ಬಿಡ್ತಾರ ಅಷ್ಟೇ. ನನ್ ತಾತನ್ ಮನೇಲಿ ನನ್ ಪ್ರಾಣ ಹೋಗೋದಾದ್ರೆ ಅದಕ್ಕಿಂತ ಸಂತೋಷ ನನಗೆ ಯಾವ್ದು ಇಲ್ಲ. ಆದ್ರೆ ನಾವಿಬ್ರು ಮದುವೆ ಆಗ್ಬೇಕು ಅಂದ್ರೆ ಇಂಥ ಪ್ರಯತ್ನಗಳು ನಡೀಲೇಬೇಕು. ನಾಳೆ ನಿನಗೆ ನಿಮ್ ಮನೇಲಿ ಸಿಗ್ತೀನಿ. ಅನು, ಆತರ ಎಲ್ಲ ಮಾಡ್ಬೇಡ, ನಿಂತ್ಕೋ ಅನು.
ನಿಲ್ಸು ಎಷ್ಟು ಧೈರ್ಯ ನಿನಗೆ? ಆ ಕಡೆ ಬೀಸೋ ಗಾಳನ್ನು ಈ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು ತಾತ, ಯಾಕೆ ಅವ್ರನ್ನ ತಡಿತ್ಯಾ? ಹೊಡೆಯಲಿ ಬಿಡು. ನಾನ್ ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೆ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ? ಅನ್ಸೂಯ ಬುದ್ಧಿ ಐತೆ ಮಗನಿಗೆ. ನೀವಂತ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ. ನೀನು ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರಿಗೆ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಆಳ್ವಂತ ಗುಣ, ಪ್ರೀತಿ ವಾತ್ಸಲ್ಯ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡಿ ಇವ್ರನ್ನ ಬಡಿ ಇದೆ. ಇದು ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಮ್ರತ್ತ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅದ್ ಹೇಗ್ ಅನ್ಸುತ್ತೆ? ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಲ್ಲು. ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನ್ಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರ್ಭೂಮಿ ಮಾಡ್ಕೊಂಡು ಎಲ್ಲರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ? ಇದ್ರಲ್ವಾ ನಿನ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಲ್ಲು. ನೋಡ್ದ ಆ ಹುಡುಗಿ ಎಂತ ಮಾತನ್ಬಿಟ್ಲು. ಹೃದಯ, ನನ್ನ ಹೃದಯನೇ ಇಲ್ಲ ಅಂದ್ಬಿಟ್ಲು. ಹೃದಯ ಇಲ್ವಾ ನನಗೆ? ಹೃದಯ ಇಲ್ವಾ ನನಗೆ? ಹೇಳವ. ಹೃದಯ ಇಲ್ದೆ ಈ ಬೆಟ್ಟಪ್ಪ ಇಷ್ಟು ವರ್ಷ ಇತ್ತ. ಹಂಗಾದ್ರೆ ಏನಾಯ್ತು ನನ್ನ ಹೃದಯ? ಹೇಳವ, ಏನಾಯ್ತು ನನ್ನ ಹೃದಯ? ಇಲ್ಲ, ನನಗೆ ಇವತ್ತು ಗೊತ್ತಾಗ್ಲೇಬೇಕು. ನಾನ್ ಮೊದ್ಲೇ ಹೆಂಡ್ತಿನ ಇಲ್ಲ ಇವಳ? ಆ ಪ್ರಶ್ನೆಗೆ ನಂತ ಉತ್ತರ ಸಿಗಕ್ಕಿಲ್ಲ. ಇನ್ಯಾರನ್ನ ಕೇಳ್ಬೇಕು? ಅದರಿಂದ ನಿಂಗೆ ಏನಾಗಬೇಕಾಗಿದೆ? ನೀ ಜಮೀನ್ದಾರ ಹೆಂಡ್ರು, ಅದ್ ಸಾಕು. ಇಲ್ಲ, ನನ್ಗದ್ ಸಾಧು. ನನಗೆ ನನ್ ಸ್ಥಾನ ಬೇಕು. ಅಲ್ಲ ಕಣೆ ಅಣ್ಣ, ಹೇಳ್ಬೇಡಿ. ಗೊತ್ತಾವಾ? ಯಾಕೆ ಮುಚ್ಚಿಡ್ತಾ ಇದ್ದೀರಾ? ನಿಂಗೆ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಕಿರು. ಯಾಕೆ ಸುಮ್ಕಿರ್ಬೇಕು? ಮದ್ವೆ ದಿವಸದಿಂದ ನಮ್ಮ ಅಕ್ಕ ಕೇಳ್ತಾನೆ ಅವಳೆ. ಇಷ್ಟು ವರ್ಷ ಆಯ್ತು,
ಸುಮ್ಕಿರು ಅಂತ ನಮ್ ಬಾಯಿ ಮುಚ್ಚಿಸ್ತಿದ್ಯಾ ಹೊರತು ಊರವ್ರ ಬಾಯಿ ಮುಚ್ಚಕ್ಕಾಯ್ತದ? ಊರವ್ರ ಬಾಯಿ ಮುಚ್ಚಕ್ಕೋಸ್ಕರನೇ ನಾನ್ ಬಾಯಿ ಮುಚ್ಕೊಂಡಿರೋದು ಕಣಲೇ. ನಾನೇನಾರ ಇವಳನ್ನ ಹಿರೇ ಹೆಂಡತಿ ಅಂತಂದ್ರೆ ನಾಳೆ ಅವಳು ಬೀದಿಯಲ್ಲಿ ಓಡಾಡುವಾಗ ಜಮೀನ್ದಾರ್ 2ನೇ ಹೆಂಡತಿ ಹೋಗ್ತಾವಳೆ ನೋಡು ಅಂತಾರೆ. ಅವಳನ್ನೇನಾರ ಹಿರೇ ಹೆಂಡತಿ ಅಂದ್ರೆ ಇವಳು ಹಂಗ ಅಂತಾರೆ. ಅದರಿಂದ ನಾಳೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ. ಅವ್ರನ್ನ ಜಮೀನ್ದಾರ್ ಮಕ್ಕಳು ಅಂತ ಕರಿಬೇಕು. ಇವನು ದೊಡ್ಡ ಹೆಂಡತಿ ಮಗ, ಇವನು ಚಿಕ್ಕ ಹೆಂಡತಿ ಮಗ ಅಂತ ಕರೀಲೇಬಾರ್ದು. 10 ವರ್ಷದಿಂದ ಇದೇ ಮಾತು ಹೇಳಿ ನನ್ನ ಕಣ್ಣೀರು ಓಡಿಸ್ತಾ ಇದ್ದೀರಾ. ನೋಡಿ, ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನೀವ್ ಹೇಳಲೇಬೇಕು. ನಾ ಹೇಳಕ್ಕಿಲ್ಲ ಕಣೆ. ಹೇಳಲೇಬೇಕು ರೀ. ಹೇಳಕ್ಕಿಲ್ಲ ಅನ್ನಲ್ಲ. ಹೇಳಕ್ಕಿಲ್ವಾ? ಹೇಳಕ್ಕಿಲ್ಲ. ಇನ್ನೊಂದು ಕಿತ ಈ ವಿಷಯ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಹುಷಾರ್. ಮಾಡ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ಕೊಳ್ಳಿ. ದುಡುಕ್ಬಿಟ್ಟೆ ಕಣೆ. ಇಲ್ಲ, ನನ್ನ ಅನ್ಯಾಯ ನನ್ನ ಮಗನ್ಗೆ ಆಗ್ಬಾರ್ದು. ಬೆಟ್ಟ ಕುಂತ್ಕೋ ಮಗ, ಅವನಿಗೆ ಮುಡಿ ಕೊಡ್ಬೇಕು. ಬೆಟ್ಟ ನಿಂತ್ಕೊಳ್ಳ. ಓದ್ಲಿಕ್ಕೆ ಕೊಡು ಅಂದ್ರೆ ಯಾಕೆ ಮಗ ಓಡ್ ಬಂದ್ಬಿಟ್ಟೆ? ನಾ ಕೊಡಕ್ಕಿಲ್ಲ. ನಮ್ಮವ್ವ ಮದ್ನೋಳ ಎಣ್ಣೆಯೋಳ ಅಂತ ಹೇಳೋ ಗಂಟ ನಾ ತಲೆ ಕೂದ್ ನಾ ಕೊಡಕ್ಕಿಲ್ಲ.